ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ಸೌಂದರ್ಯ ಯೂಟ್ಯೂಬ್ ಚಾನಲ್. ಇವತ್ತು ಟೈಮ್ ಬಂತು, ಎಷ್ಟಾಗಿದೆ ಗೊತ್ತಾ? 6:45. ಇವತ್ತು ಸಂಡೇ ಅಲ್ಲ, ಇವತ್ತು ಹಾಂ ಅಲ್ವಾ? ಹಾಂ, ಇವತ್ತು ಸಂಡೇ 6:45 ಅಷ್ಟೇ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀವಿ. ಇವತ್ತು ಯಾಕೆ ಸೀರೆ ಉಟ್ಕೊಂಡಿರೋದು ಅಂದರೆ ನವರಾತ್ರಿ ಸ್ಪೆಷಲ್ಲು. ನಮ್ಮ ಹತ್ರ ಯಾವ ಕಲರ್ ಇದ್ದಾವೆ, ಯಾವತ್ತು ದಿನ ಯಾವ ಕಲರ್ ಹಾಕೋಬೇಕು, ನಮ್ಮ ಹತ್ರ ಇರೋ ಬಟ್ಟೆಲಿ ಅಡ್ಜಸ್ಟ್ ಮಾಡ್ಕೊಂಡು ಹಾಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡಿದ್ದೀವಿ ನಾನು ಮಮ್ಮಿ. ಅದಕ್ಕೆ ಇವತ್ತು ಆರೆಂಜ್ ಇತ್ತು, ಆರೆಂಜ್ ಕಲರ್ ಸ್ಯಾರಿ. ಇದು ಮಮ್ಮಿದು, ಇದು ಬ್ಲೌಸ್. ನನ್ನ ಕಾಂಬಿನೇಷನ್ ಚೆನ್ನಾಗಿದೆ ಅಂತ ಹಾಕ್ಕೊಂಡೆ. ಬನ್ನಿ ಮಮ್ಮಿಗೆ ಏನು ಮಾಡ್ತಾರೆ ನೋಡ್ಕೊಂಬರೋಣ. ಲೈಟ್ 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 ಏನು ಮಾಡ್ತಿದ್ದೀರಾ? ನಾವು ಕಾಫಿ ಮಾಡ್ತಾ ಇದ್ದೀನಿ. ಮಮ್ಮಿನೂ ಕೂಡ ಆರೆಂಜ್ ಕಲರ್ ಸ್ಯಾರಿನೇ ಉಟ್ಕೊಂಡಿದ್ದಾರೆ. ಹೌದು. ಹಾಯ್ 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 ಹಾಯ್. ಮತ್ತೆ ಇನ್ನೊಂದು ನವರಾತ್ರಿ ದಿನ ಫುಲ್ಲು ಮುಗಿಯವರೆಗೂ ದೇವಸ್ಥಾನಕ್ಕೆ ಹೋಗ್ಬರೋಣ ಅಂತ ಔಟ್ಫಿಟ್. ಇವತ್ತು ಬೇಗ ಆಯ್ತು ಪೂಜೆ ಅಂತೂ. ಲೇಟಾಗಿ ಮಲ್ಕೊಂಡ್ಬಿಟ್ಟಿದ್ವಿ. ನಾವಂತೂ ಸಾಕಾಗ್ಬಿಟ್ಟು 3:45 ಎದ್ರು, 4:45 ಎದ್ಬಿಟ್ಟು 3:45ಗೆ ನಾವು ಅಲಾರಾಮ್ ಇಟ್ಟಿದ್ದು, 4:45 ಹಂಗಾಗ್ಬಿಟ್ಟಿತ್ತು. ಆಮೇಲೆ ಎದ್ದಿರ್ತೀನಿ 3:45 ಅಲಾರಾಮ್ ಎಚ್ಚರಿಕೆ ಎದ್ದಳ ಏನಾದ್ರು 5 ನಿಮಿಷ ಅಂತ ಸುಮ್ಮನೆ ಮಲ್ಕಡೆ ಸಾಕಾಗ್ಬಿಟ್ಟು ಆಮೇಲೆ ತಿರ್ಗಾ 4:45ಗೆ ನೋಡ್ತೀನಿ, ಎದ್ದು ಸಡನ್ ಆಗಿ 4:40 ಹೋಗ್ಬಿಟ್ಟಿತ್ತು. ಅಪ್ಪ ಅಂತೇಳಿ ಎದ್ದು ಅಂತ ಹೇಳ್ಬಿಟ್ಟು ಹೊರಟ್ಬಿಟ್ಟೆ. ಬರೀ ಗೈಸ್, ಒಂದು ಔಟ್ಫಿಟ್ ತೋರಿಸ್ತೀನಿ, ಯಾಕೆ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ ಆಯ್ತಾ? ಅದೇ ಲೊಕೇಶನ್ ಬೇಡ, ಏನಾಗಲ್ಲ ಹೊಟ್ಟೆ. ಗೈಸ್, ಹೇಗಿದೆ ಔಟ್ಫಿಟ್? ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ನೀನಿಂದರೆ ಊಟ ಹೆಂಗೆ ತೋರ್ಸೋದು? ಇಮಿಟೇಟ್ ಮಾಡ್ತಾರೆ ನಮ್ಮ ಮಮ್ಮಿ. ತೋರಿಸಿ ಸ್ವಲ್ಪ ಹಿಂಗೆ ಹೋಗ್ಬೇಕು, ಸ್ವಲ್ಪ ಹಿಂಗೆ ಹೋಗ್ಬೇಕು. ಹೆಂಗೆ ನಿಂತ್ಕೊಳ ತೋರಿಸಿ, ನೀನು ನಿಂತ್ಕೊಳ್ಳೋದು. ನನ್ನ ಆಡ್ಕೊಂತಾರೆ ಮಮ್ಮಿ, ನನ್ನ ಆಡ್ಕೊಂತಾರೆ ನೋಡಿ ಗಾಯ್ಸ್. ನಾನು ಹೆಂಗೆ ನಿಂತ್ಕೊಂತೀನಿ ಅಂತ ಆಡ್ಕೊಂತಾರೆ. ಏನು ಮಾಡ್ತಾರೆ, ನಿಂತ್ಕೊಳಕ್ಕೆ ಬರೋದೇ ಹಂಗೆ. ನಾನು ಆಡ್ಕೊಂಡ್ರೆ ಒಂದು ಬೇಜಾರಾಗಲ್ವಾ? ಇವತ್ತಿನ ಡೇ ಬಂದು ಸಂಡೇ. ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ಹೇಳಿದಂಗೆ ನವರಾತ್ರಿ ಮುಗಿಯೋವರೆಗೂ ಮಾರ್ನಿಂಗ್ ಬೇಗನೆ ಹೋಗಿ ಆರತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ ಅಲ್ವಾ. ಸೊ ಹಾಗೆ ಹೆಂಗೋ ಪೂಜೆ ಮಾಡ್ತಾ ಇದ್ದೀವಿ. ಅವತ್ತಿನ ದಿನ ಯಾವ ಡ್ರೆಸ್ ಹಾಕೋಬೇಕು, ಎಸ್ಪೆಷಲಿ ಯಾವ ಕಲರ್ದು ಡ್ರೆಸ್ ವೇರ್ ಮಾಡಿದರೆ ಶ್ರೇಷ್ಠವಾದದ್ದು ಅಂತ ಸರ್ಚ್ ಮಾಡಿದ್ಕೆ ಅವ್ರು ಹೇಳಿದ್ರು ನವರಾತ್ರಿ 4ನೇ ದಿನ ಕಿತ್ತಳೆ ಬಣ್ಣ ಅಂದರೆ ಆರೆಂಜ್ ಕಲರ್ ವೇರ್ ಮಾಡಬೇಕು ಅಂತ. ಅದಕ್ಕೆ ನಮ್ಮ ಹತ್ರ ಆರೆಂಜ್ ಕಲರ್ದು ಯಾವ ಡ್ರೆಸ್ಸಸ್ಸು ಸಹ ಇರಲಿಲ್ಲ, ಬಟ್ ಸ್ಯಾರಿ ಇತ್ತು, ಅದಕ್ಕೆ ಅದನ್ನೇ ವೇರ್ ಮಾಡಿದ್ವಿ. ಅದರಲ್ಲೂ ನಮ್ಮ ಹತ್ರ ಎಲ್ಲ ಥರದ ಕಲರ್ಸ್ದು ಡ್ರೆಸ್ಸಸ್ ಇಲ್ಲ. ಅಟ್ಲೀಸ್ಟ್ ಇರೋ ಡ್ರೆಸ್ಸಸ್ಸಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಂಡು ಹಾಕ್ಕೊಂಡು ಹೋಗೋಣ ಅಂತ ಅಷ್ಟೇ. ಹೇಳಬೇಕು ಅಂದರೆ ನಾನು ಇದೇ 2ನೇ ಸಲ ದೇವಸ್ಥಾನಕ್ಕೆ ಸ್ಯಾರಿ ವೇರ್ ಮಾಡಿಕೊಂಡು ಹೋಗಿದ್ದು. ಮನೇಲಿ ಆದರೆ ತುಂಬ ಸಲ ವೇರ್ ಮಾಡಿಕೊಂಡು ರೀಲ್ಸ್ ಎಲ್ಲ ಮಾಡಿದ್ದೀನಿ, ಬಟ್ ಹೊರಗಡೆ ಎಲ್ಲೂ ಹೋಗಿರಲಿಲ್ಲ. ಸೊ ಇದು 2ನೇ ಸಲ ಅಲ್ವಾ ಸ್ಯಾರಿ ವೇರ್ ಮಾಡಿಕೊಂಡು ಹೊರಗಡೆ ಹೋಗಿದ್ದು. ಸೊ ಖುಷಿ ಆಯಿತು. ಅದು ದೇವಸ್ಥಾನಕ್ಕೆ ಹೋಗಿದ್ದು ಅಂದರೆ ಇನ್ನೂ ಖುಷಿ ಆಯಿತು. ಮಮ್ಮಿ ಮತ್ತು ನಾನು ವೇರ್ ಮಾಡಿದಂಥ ಸ್ಯಾರಿಲಿ ಯಾವ ಸ್ಯಾರಿ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಇವತ್ತು ಮಮ್ಮಿ ಪಾಲಕ್ ಪನ್ನೀರ್ ವಿತ್ ಚಪಾತಿ ಮಾಡೋಣ ಅಂತ ಆ ರೆಸಿಪಿಗೆ ಏನೇನು ಬೇಕು ಐಟಮ್ಸ್ ಎಲ್ಲ ತೊಗೊಂಡು ಬಂದಿದ್ರು. ಅಂದರೆ ಪನ್ನೀರ್, ಪಾಲಕ್ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಗ್ರೀನ್ ಚಿಲ್ಲಿ, ಗೋಧಿ ಹಿಟ್ಟು, ಹಾಗೆ ಮೊಸಪ್ಪಿಗೆ ಅಂತ ಪಾಲಕ್ ಜೊತೆ ಮೆಂತ್ಯ ಸೊಪ್ಪು ಕೂಡ ತೊಗೊಂಡು ಬಂದಿದ್ರು. ಇಷ್ಟನ್ನು ಸೋಸಿ ಎತ್ತಿಡ್ತಿದ್ದೀನಿ.
ಇವುಗಳ ಜೊತೆ ನಾನು ಕೇಳಿಲ್ಲ ಅಂದ್ರೂ ಡೈರಿ ಮಿಲ್ಕ್ ತೊಗೊಂಡು ಬಂದಿದ್ದು. ಹೇಳಬೇಕು ಅಂದರೆ ನಾನು ಚಾಕ್ಲೇಟ್ನ ಜಾಸ್ತಿ ತಿನ್ನಲ್ಲ, ಬಟ್ ಕಚ್ಚಾ ಮ್ಯಾಂಗೋ ಅಂತ ಗ್ರೀನ್ ಕಲರ್ದು ಚಾಕ್ಲೇಟ್ ಬರುತ್ತಲ್ವ, ಅದು ಅಂದರೆ ನನಗೆ ತುಂಬ ಇಷ್ಟ. ಯಾಕಂದರೆ ನಾನು 6th 7th ಇದ್ದಾಗೆಲ್ಲ ಸ್ಕೂಲ್ಗೆ ಹೋಗಬೇಕಾದ್ರೆ ಈ ಚಾಕ್ಲೇಟ್ನ ತುಂಬ ತಿಂತಿದ್ದೆ. ಸೊ ಇದ್ರ ಮೇಲೆ ಸ್ವೀಟ್ ಓಲ್ಡ್ ಮೆಮೊರೀಸ್ ವಿತ್ ಚಾಕ್ಲೇಟ್ ಅಂತಲೇ ಹೇಳ್ಬೋದು. ಅದಕ್ಕೆ ತುಂಬ ಇಷ್ಟ ಆಗುತ್ತೆ. ಇದನ್ನು ಬಿಟ್ಟರೆ ನಾನು ಅಷ್ಟಾಗಿ ಬೇರೆ ಯಾವ ಚಾಕ್ಲೇಟ್ನೂ ಇಷ್ಟಪಡಲ್ಲ. ಹೇಳಬೇಕು ಅಂದರೆ ಡೈರಿ ಮಿಲ್ಕ್ ಸಹ ಅಷ್ಟು ಇಷ್ಟ ಆಗಲ್ಲ, ಎಲ್ಲ ಅಪರೂಪಕ್ಕಷ್ಟೇ ತಿನ್ನೋದು. ಬಟ್ ನಾನು ಕೇಳಿದ್ದೇನೆ, ನನಗೋಸ್ಕರ ಸರ್ಪ್ರೈಸ್ ಆಗಿ ತಂದಿದ್ರಲ್ಲ, ಅದಕ್ಕೆ ಖುಷಿ ಆಯಿತು. ಯಾರಿಗೇ ಆಗಲಿ, ಸಣ್ಣ ಪುಟ್ಟದೇ ಆಗಲಿ ಸರ್ಪ್ರೈಸ್ ಕೊಟ್ಟರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ ಗೈಸ್. ಸೊ ಮಮ್ಮಿ ಸರ್ಪ್ರೈಸ್ ಆಗಿ ಡೈರಿ ಮಿಲ್ಕ್ ತೊಗೊಂಡು ಬಂದಿದ್ದು ನನಗೆ ತುಂಬ ಖುಷಿ ಆಯಿತು. ಏನು ಗೊತ್ತಾ ಫ್ರೆಂಡ್ಸ್, ಏನು ಮಾಡ್ತಾಯಿದ್ದೀನಿ ಅಡುಗೆ ಅಂದರೆ ನಾನು ಇದು ಉಳ್ಳಾಗಿದೆ. ಏನು ಮಾಡ್ತಾಯಿದ್ದೀನಿ ಅಂದರೆ ಏನು ಗೊತ್ತಾ, ಪಾಲಕ್ ಪನ್ನೀರ್ ಮಾಡಿ ಅದಕ್ಕೆ ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಪಾತಿ ಉಜ್ತಾ ಇದ್ದೀನಿ. ಇವಳಂತೂ ಒಂದು ಕೆಲಸ ಮಾಡಲ್ಲ, ಎಲ್ಲ ನಾನೇ ಮಾಡ್ತಾ ಇದ್ದೀನಿ. ನೋಡೋದು ಪೋಸ್ ಕೊಡ್ತಾಯಿಲ್ಲ, ಅಳ್ತಾ ಅಷ್ಟೇ. ಅಷ್ಟೇ ಸತ್ತ ಏನು ಕೆಲಸ ಮಾಡಲಿ ಹೇಳಿ ಈಗ. ಹೇಳ್ರಪ್ಪ. ಏನು ಮಾಡೋದು ನಾನೇ ಮಾಡ್ತೀನಿ. ಕೇಳಿಸ್ಕೊಂಡ್ರ ಏನ್ ಹೇಳಿದ್ರು ಅಂತ. ಹೆಂಗ್ ಹೇಳ್ರ, ಏನ್ ಮಾಡ್ಲಿ ಕೆಲ್ಸ ಅಲ್ಲವೇ. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಇವಾಗ ಟೈಮ್ ಬಂದು ಎಷ್ಟಾಗಿದೆ ಗೊತ್ತಾ? 12:34 ಟೈಮ್ ಆಗಿದೆ. ಬೆಳಗಿನ ಬ್ರೇಕ್ಫಾಸ್ಟ್ ಊಟ ಟೈಮಲ್ಲಿ ಮಾಡ್ತಿರೋದು ಪಾಲಕ್ ಪನ್ನೀರ್ ಮತ್ತು ಚಪಾತಿ. ಹೇಗಿದೆ? ಚೆನ್ನಾಗಿದೆ. ನಾನು ಇವಾಗ ವೇಟ್ ಮಾಡ್ತೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಊಟ ಮಾಡೋಣ. ಓಕೆ ಗಾಯ್ಸ್, ತಿಂದಿದ್ದೀನಿ, ಆಮೇಲೆ ಸಿಗ್ತೀನಿ. ಆಮೇಲೆ ಸ್ವಲ್ಪ ಬಟ್ಟೆ ಇದ್ವು, ಅವನ್ನ ಮಡ್ಚಿಡ್ತಿದ್ದೀನಿ.
ಏನಿಲ್ಲ, ಇವಾಗ ಇದ್ದೆ, ಇವತ್ತು ರೆಸ್ಟ್ ಮಾಡ್ತಿದ್ದೆ. ಹಾಂ, ಪೂಜೆ ಹೆಂಗಾಯ್ತು ಇವತ್ತು? ಖುಷಿ ಆಯ್ತಾ ಪೂಜೆ ಮಾಡಿ? ಚೆನ್ನಾಗಿತ್ತು. ಹಾಂ, ಪಾಲಕ್ ಪನ್ನೀರ್ ಹೆಂಗಿತ್ತು? ಪಾಲಕ್ ಪನ್ನೀರ್ ಮಾಡ್ಕೊಟ್ಟಿದ್ದೆ, ನಿಂಗೆ ಇಷ್ಟ ಆಯ್ತಾ? ಚೆನ್ನಾಗಿತ್ತು ಪಾಲಕ್ ಪನ್ನೀರ್. ಇದೇ ಫಸ್ಟ್ ಟೈಮ್ ನಾವು ಮಾಡಿದ್ದು ಪಾಲಕ್ ಪನ್ನೀರ. ಹೌದು ಅಲ್ಲ, ಫಸ್ಟ್ ಟೈಮ್ ಅಲ್ಲ, 3ನೇ ಸಲ 4ನೇ ಸಲ ಮಾಡಿದ್ದೆ. ಹಳ್ಳಿಲಿದ್ದಾಗ ಒಂದ್ಸಲ ಮಾಡಿದ್ದೆ ಪಾಲಕ್ ಪನ್ನೀರ್ ಮಾಡಿದ್ದೆ. ಒಟ್ಟು ಪನ್ನೀರ್ ತಗೊಂಡ್ಬಂದು ಎಣ್ಣೆಲಿ ಹಾಕಿ ಹುರಿದಿದ್ದೆ. ಒಟ್ಟೇನು ಪಾಲಕ್ ಪನ್ನೀರ್ ಮಾಡೋದು ಇದೆ ಫಸ್ಟು. ಪಾಲಕ್ಕು ತಂದ್ಬಿಟ್ಟು ಅದು ಉಪ್ಪು ಖಾರ ಹಾಕ್ಬಿಟ್ಟು ಹುರಿದು ಕೊಟ್ಟಿದ್ದೆ. ಆ ಥರ ಮಾಡಿದ್ದೆ. ಫ್ರೈ ಮಾಡ್ಬಿಟ್ಟು ಡೀಪ್ ಫ್ರೈ ಮಾಡ್ಬಿಟ್ಟು ಕೊಟ್ಟಿದ್ರು. ಆದ್ರೆ ಪಾಲಕ್ ಪನ್ನೀರ್ ಮಾಡಿದ್ದೆ ಫಸ್ಟ್. ಅದು ಹೆಂಗ್ ಗೊತ್ತಾ ಫ್ರೆಂಡ್ಸ್, ಏನಾದ್ರು ಸ್ವಲ್ಪ ತಳ ಕಚ್ಕೊಂತು ಪನ್ನೀರ್ ಅನ್ನೋದು ಅದನ್ನ ಕಚ್ಕೊಂಡ್ಬಿಡ್ತು ತಂಗೆ. ಅದನ್ನೊಂದು ಬೈಕೆ ನಾನಂತೂ ಉರಿಯೋಕ್ಕೂ ಪರಿಯೋಕ್ಕೂ ಇನ್ನೊಂದು ಮತ್ತೊಂದು ಮಾಡಕ್ ಹೋಗ್ಲಾ, ಪಾಲಕ್ ಪನ್ನೀರ್ ಮಾಡ್ಬಿಟ್ಟೆ. ಅದಾದ್ರೆ ಹಂಗೆ ಮುದಿಸ್ಬಿಡ್ಬೋದಲ್ವಾ, ಅದು ಪಾಲಕ್ ಒಳಗೆ ಮಿಂಗಲ್ ಆಗ್ಬಿಟ್ಟು ಟೇಸ್ಟ್ ಕೊಡ್ತದೆ. ತುಂಬಾ ಚೆನ್ನಾಗಿತ್ತು. ಒಳ್ಳೆ ಮೊಟ್ಟೆ ತಿನ್ನಂಗೆ ಆಗ್ತಾ ಇತ್ತು. ಒಳ್ಳೆ ಮೊಟ್ಟೆ ತಿನ್ನಂಗೆ ಆಗ್ತಾ ಇತ್ತು. ಲ್ಯಾಟ್ರಿ ಮೊಟ್ಟೆ ತಿನ್ನಂಗೆ ಆಗ್ತಾ ಇತ್ತು. ತುಂಬಾ ಚೆನ್ನಾಗಿತ್ತು. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಚೆನ್ನಾಗಿತ್ತು. ಅದು ಗ್ರೇವಿ ಅಂತೂ ಸಕ್ಕತ್ತಾಯ್ತು. ಆಶೆಗೆ ಉಳಿಸಿದೀನಿ ಪಾಪ ಇನ್ನೊಂದ್ಸಲ ತಿನ್ನಲಿ ಅಂತ. ನಾನು ಮತ್ತೆ ಮಾಡಿದ್ದೀನಿ. ಯಾಕೆ ಕಾಲಕ್ಕೋ ನಾನು ಬೇರೆ ಮುಂದಿನ ವಾರ ಊರಿಗೆ ಹೋಗೋ ಚಾನ್ಸ್ ಜಾಸ್ತಿ ಇದೆ. ಊರಿಗೆ ಹೋಗಿ ನವರಾತ್ರಿ ಹಬ್ಬದ್ದು ನಿಮಗೆ ಒಂದು ಕ್ಲಿಪ್ಪಿಂಗ್ ಹಾಕ್ತೀವಿ ಆಯ್ತಾ? ಓಕೆನಾ? ಆಮೇಲೆ ಅಲ್ಲಿಗೆ ಹೋಗಿ ಅರಮನೆ ನಾನು ನಿಮಗೆ ತೋರಿಸ್ತೀವಿ. ಓಕೆನಾ? ಮೈಸೂರಿಗೆ ಹೋಗ್ತೀವಿ ನೆಕ್ಸ್ಟ್ ವಾರ. ಹಬ್ಬ ನೋಡಿದ್ರೆ ಇರ್ತೀರಲ್ವಾ ಫ್ರೆಂಡ್ಸ್? ನೋಡಿಲ್ದಿರ ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ನಂದಲ್ಲ, ನಾನು ಮಾತಾಡ್ತಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಹೆಂಗೆ ಗೊತ್ತಾ, ನವರಾತ್ರಿಗೆ ಆವತ್ತಿನ ದಿನ ಏನು ನಾನು ನೋಡ್ತೀನೋ ಕೈಲಾದ ಮಟ್ಟಿಗೆ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನು ನನ್ನ ಮಗಳು ನನ್ನ ವ್ಲಾಗಲ್ಲಿ ನಾನು ಹಾಕಂತೀನಿ, ಅವಳ ವ್ಲಾಗಲ್ಲಿ ಅವಳು ಹಾಕಂತಾಳೆ ಆಯಿತಾ? ಆದರೆ ಏನು ಅಂತಂದರೆ ಅರಮನೆಗೆ ಅಂತ ಹೋಗ್ತೀವಿ ಅದಕ್ಕೆ ಆಯಿತಾ? ಅರಮನೆಗೆ ಹೋಗಿ ಅಲ್ಲಿ ಅರಮನೆಯಲ್ಲೂ ಕೂಡ ನಿಮಗೆ ಒಂದು ವೀಡಿಯೋ ಮಾಡಿ ಕ್ಲಿಪ್ಪಿಂಗ್ ಹಾಕ್ತೀವಿ, ಬಿಡಲ್ಲ. ಹಾಗೆಯೇ ನಾವು ಊರಿಗೆ ಹೋಗೋಷ್ಟೊತ್ತಿಗೆ ನಮ್ಮ ಅಣ್ಣವ್ರಿಗೆ ಏನೋ ಒಂದು ಸ್ಪೆಷಲಾಗಿ ಅಡುಗೆ ಮಾಡ್ಕೊಂಡು ಹೋಗ್ಬೇಕಂತ ಆಸೆ. ನಾವು ಏನು ಮಾಡೋದು ಅಂತ ಏನೋ ಒಂದು ಇದೆ ಸಸ್ಪೆನ್ಸ್, ಅದನ್ನು ಮಾಡಿ ತಗೊಂಡು ಹೋಗೋಣ ಅಂತ ಇದ್ದೀವಿ. ನೋಡೋಣ. ಬಟ್ ಹೆಂಗೆ ಕಾಣಿದೆ? ಚೆನ್ನಾಗಿ ಕಾಣ್ತಾ? ಚೆನ್ನಾಗಿ ಕಾಣುತ್ತೆ. ಓ ಮೈ ಗುಡ್ನೆಸ್. ಇನ್ನೂ ಒಂದು ವ್ಲಾಗು. ನಾನು ನೀರಾದರೂ ಕೊಡು, ಕುಡಿಬೇಕು. ಟೇಕ್ ಇಟ್, ಡ್ರಿಂಕ್. ತುಂಬ ಕೋಲ್ಡ್ ಐತೆ, ನೀರು ಕುಡ್ಲ. ಇಷ್ಟು ಕೋಲ್ಡ್ ಕುಡಿದು ಅಲ್ಲೂ ಜುಮ್ ಅನ್ನುತ್ತೆ ಅಂತ ನೆನ್ನೆಯಿಂದ ಹೇಳ್ತಾ ಇದ್ರು. ಆದಷ್ಟು ಕೋಲ್ಡ್ ಕುಡಿತಾ ಇದ್ದಾರೆ. ಅಯ್ಯೋ, ಮನೆ ಒಂದ್ಸಲ ತಣ್ಣೀರು ಕುಡಿದು ಇವೆಲ್ಲ ಜುಮ್ ಅಂತ ದಿನ 4-5 ದಿನ ಆಯ್ತು. ಇಷ್ಟು ಕೋಲ್ಡ್ ಇನ್ನ ಪದೇ ಕುಡಿತಾರೆ. ಬೇಗ ಅಲ್ಲಿ ಉದುರ್ತಾವ. ನನಗಂತೂ ಉದ್ರಿದ್ರೆ ಮತ್ತೆ ಇವೆಲ್ಲ ಒಮ್ಮೆಕೆಲ್ಲ ಉದುರು ಬಿಡ್ತಾವೆ. ಕಂಗ್ರಾಚುಲೇಷನ್ ಬ್ರದರ್, ಕಂಗ್ರಾಚುಲೇಷನ್. ಹೋಲ್ಸೇಲ್ ದಬ ಅಂತ ಉದುರ್ತಾವೆ. ಲ್ಯಾಟ್ರಿ. ಯಾವಾಗಲೂ ಮಮ್ಮಿ ಹೀಗೆ ಮಾಡ್ತಾರೆ ಗಾಯ್ಸ್. ಕೋಲ್ಡ್ ವಾಟರ್ ಕುಡಿದ್ರೆ ಹಲ್ಲು ಜುಮ್ ಅಂತವೆ ಅಂತ ಹೇಳ್ತಾರೆ, ಬಿಟ್ಟರೆ ಕೋಲ್ಡ್ ವಾಟರ್ ಕುಡಿಯೋದು ಮಾತ್ರ ಬಿಡಲ್ಲ. ಅವರು ನೀರು ಕುಡಿಯೋ ಪ್ರತಿ ಸಲನೂ ನಾನು ಹೇಳ್ತಿರ್ತೀನಿ, ಬಟ್ ಅವರು ಹ್ಞೂ ಅಂತ ಹೋಗೊಟ್ಟಿ ಸುಮ್ಮನೆ ಆಗಿಬಿಡ್ತಾರೆ. ಇದು ನೈಟ್ ತೊಗೊಂಡಿದ್ದಂಥ ಕ್ಲಿಪ್ಪಿಂಗ್. ಊಟ ಮಾಡ್ತಾ ಇದ್ದೀವಿ. ಓಕೆ ಗಾಯ್ಸ್, ಇವತ್ತಿನ ದಿನ ಹೀಗಿತ್ತು ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪ ಆದರೆ ಇಷ್ಟ ಆಗಿದ್ರೆ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್.